ನಿಮ್ಗೂ ಮತ್ತು ಜಿ ಕನ್ನಡಕ್ಕೂ ತುಂಬಾ ಒಳ್ಳೆ ನಂಟಿದೆ. ನನಗೆ ಮಿಮಿಕ್ರಿ ದಯಾನಂದ್ ಸರ್ ಹತ್ರ ಅಲ್ಲಿ ಹೋದ್ರೆ ಸ್ವಲ್ಪ ಕಷ್ಟ. ಯಾಕಂದ್ರೆ ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಇನ್ನೊಬ್ಬ ಮಿಮಿಕ್ರಿ ಆರ್ಟಿಸ್ಟ್ನ ಹೈಲೈಟ್ ಮಾಡೋದು ಕಷ್ಟ. ಆವಾಗ ಒಂದು ಸ್ವಲ್ಪ ಪ್ರೊಫೆಷನಲ್ ಜಲಸಿ ಇದ್ದೇ ಇರುತ್ತೆ ಎಲ್ಲರಿಗೂ. ಅವರಲ್ಲಿ ಶುರು ಮಾಡ್ಕೊಂಡು ದಯಾನಂದ್ ಕೋಪಿ ಬನ್ನಿ ಕೂತ್ಕೊಳ್ಳಿ. ರಾಟಿ ಕೋಳಿ ಬೇಕಿರೋ ರಾಟಿ ಕೋಳಿ ತೇರೆ ಬದ್ಮಾಶ್. ಇವರು ಸೈಡ್ ಆರ್ಟಿಸ್ಟ್ ಸ್ಪೆಷಲಿಸ್ಟ್ ಸರ್ ಅಂದರು ದಯಾನಂದ್ ಸರ್. ಸೈಡ್ ಆರ್ಟಿಸ್ಟ್ ಸ್ಪೆಷಲಿಸ್ಟ್ ಹಾಗಂದ್ರೆ ಏನ್ರಿ ಅಂದ್ರು. ಜಿ ಯಾಕೆ ಇದುವರೆಗೂ ಜನರು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂದ್ರೆ ಇದೇ ಕಾರಣಕ್ಕೆ. ಅಲ್ಲಿ 3 ನಿಮಿಷ ತೋರಿಸ್ಬೋದು, ಬಟ್ ಅದ್ರ ಹಿಂದೆ ನಿಮ್ಗೆಲ್ಲ ಹೇಳಿಕೊಟ್ಟು ಆ 3 ನಿಮಿಷಕ್ಕೆ ಎಷ್ಟು ಶ್ರಮ ಆಗ್ತಾರೆ ಅಂದ್ರೆ ಅದರಿಂದನೇ ಇವತ್ತು ಜಿ ಎಲ್ಲರೂ ನೋಡ್ತಾ ಇರೋದು. ಒಳ್ಳೆ ಸೀರಿಯಲ್ಸ್ಗಳು ಬರ್ತಾ ಇದೆ. ಈಗ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು ಸರ್. ಜಿ ಕನ್ನಡದಲ್ಲಿ DKD ನೀವು ಬಂದಿದ್ದೀರಾ, ಅದಕ್ಕಿಂತ ಮುಂಚೆ ನಿಮ್ಗೂ ಮತ್ತು ಜಿ ಕನ್ನಡಕ್ಕೂ ತುಂಬಾ ಒಳ್ಳೆ ನಂಟಿದೆ. ಆ ಫ್ಲಾಶ್ ಬ್ಯಾಕಿಗೆ ಹೋಗೋಣ. ಹೌದು. ಒಂದೇನಪ್ಪ ಅಂದ್ರೆ, ನಾನು ಮಿಮಿಕ್ರಿ ದಯಾನಂದ್ ಸರ್ ಹತ್ರ ಅವಾಗ ಇನ್ನೂ ಹೋಗಿರ್ಲಿಲ್ಲ. ನಮ್ಮ ಮಿಮಿಕ್ರಿ ಮಹೇಶ್ ಅಂತ ಇದ್ರು, ಅವರು ಮಿಮಿಕ್ರಿ ದಯಾನಂದ್ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ರು. ಅಂದರೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ರು, ಸ್ಟೇಜ್ಗಳಿಗೆ ಹೋಗ್ತಾ ಇದ್ರು. ನಾನು ಮಿಮಿಕ್ರಿ ಮಹೇಶ್ ತುಂಬ ಹಳೆ ಫ್ರೆಂಡ್ಸು. ಬಟ್ ಏನಪ್ಪ ಅಂದರೆ ವಾಯ್ಸ್ಗಳಿಬ್ರು ನಿಮ್ಮ ವಾಯ್ಸಿಗೆ ಈ ವಾಯ್ಸ್ ಎಲ್ಲ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಆದರೆ ನನಗೆ ಮಿಮಿಕ್ರಿ ದಯಾನಂದ್ ಸರ್ ಹತ್ರ ಅಲ್ಲಿ ಹೋದರೆ ಸ್ವಲ್ಪ ಕಷ್ಟ. ಯಾಕಂದರೆ ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಇನ್ನೊಬ್ಬ ಮಿಮಿಕ್ರಿ ಆರ್ಟಿಸ್ಟ್ನ ಹೈಲೈಟ್ ಮಾಡೋದು ಕಷ್ಟ. ಆವಾಗ 20 ವರ್ಷದ ಹಿಂದ್ಗಡೆ ನಾನು ಹೇಳ್ತಿರೋದು. ಈಗಲೂ ಇದೆ, ಅದು ಆವಾಗ ಒಂದು ಸ್ವಲ್ಪ ಪ್ರೊಫೆಷನಲ್ ಜಲಸಿ ಇದ್ದೇ ಇರುತ್ತೆ ಎಲ್ಲರಿಗೂ. ನಾನು ಅದನ್ನು ಅರ್ಥ ಮಾಡ್ಕೊತಿದ್ದೆ. ನಾನು ಲೆಕ್ಚರಿಂಗ್ ಮಾಡ್ತಾ ಇರೋದ್ರಿಂದ ಇನ್ನೊಬ್ಬರು ಸೈಕಲ್ ಅರ್ಥ ಮಾಡ್ಕೊತಾ ಇದ್ದೆ. ಪಾಪ ಮಹೇಶ್ಗೂ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇತ್ತು. ಬಟ್ ಇಬ್ಬಿಬ್ಬರು ಮಿಮಿಕ್ರಿ ಆರ್ಟಿಸ್ಟ್ ಆದರೆ ಸ್ವಲ್ಪ ಕಷ್ಟ ಆಗ್ಬೋದು. ಬೇಡ, ನನಗೆ ಇನ್ನೊಂದು ಟೀಮ್ ನೋಡೋಣ ಅಂತ ತಬಲಾ ನಾಣಿಯವ್ರ ಹತ್ರ ಕರ್ಕೊಂಡು ಹೋಗಿದ್ರು. ಅವ್ರ ಹತ್ರ ಒಂದಷ್ಟು ಮಾಡಿದೆ. ಅವರು ಖುಷಿಪಟ್ಟರು. ಆದರೂ ಮಹೇಶ ಮಾಡಿದ. ಆಮೇಲೆ ಒಂದಿನ ಜಿ ಕನ್ನಡ ಓಪನಿಂಗ್, ಜಿ ಚಾನಲ್ ಓಪನ್ ಆಗ್ತಾಯಿದೆ. 2000 ಮೇ ಬಿ 6 ಇರಬೇಕು, 2006-7 ಒಟ್ಟಲ್ಲಿ. ಆವಾಗ ಓಪನಿಂಗ್ ದಿನ ರಮೇಶ್ ಅರವಿಂದ್ ಸರ್, ರಾಜೇಂದ್ರ ಕಾರಂತು, ನೀತು ಅವರಿದಲ್ಲ ಇವರು ಆ್ಯಂಕರ್. ಅವತ್ತಿಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಒಂದು ಸ್ಟುಡಿಯೋ ಹೋದ್ವಿ, ಶ್ರೀನಗರದ ಹತ್ರ ಸ್ಟುಡಿಯೋ. ಅಲ್ಲಿ ಹೋದ್ವಿ. ಅಲ್ಲಿ ದಯಾನಂದ್ ಸರ್ ಎಲ್ಲ ಬರ್ತಾರೆ ಅಂತ ಹೇಳಿದ್ರು. ಅದಕ್ಕೂ ಮುಂಚೆ ಮನೆಗೆ ಹೋಗಿ ಪರಿಚಯ ಮಾಡಿಸಿದ್ರು. ನನಗೇನು ಖುಷಿ. ಮಿಮಿಕ್ರಿ ದಯಾನಂದ್ ಸರ್ ನೋಡ್ತಾ ಇದ್ದೀವಲ್ಲ, ನಮ್ಮ ಗುರುಗಳು ಮಿಮಿಕ್ರಿ ಒಂದು ಹೆಸರು ತಂದಿರೋರು ಅಂತ ಹೋಗಿ. ಮಹೇಶು ಸ್ವಲ್ಪ ಕೂಲ್, ಬಂದಾಗ ಸ್ವಲ್ಪ ಕರೆಕ್ಟಾಗಿ ನಡ್ಕೊಬೇಕಪ್ಪ, ನೋಡ್ತಾರೆ ಯಾವ ಭಾವ ಎಲ್ಲ. ಬಂದ ತಕ್ಷಣ ನಮಸ್ಕಾರ ಮಾಡಿ ಭಾಳ ಖುಷಿ ಆಯಿತು. ಧ್ವನಿ ಮಾಡಿ ಎಲ್ಲರೂ ಅವರಲ್ಲಿ ಶುರು ಮಾಡ್ಕೊಂಡು ದಯಾನಂದ್ ಕೋಪಿ ಬನ್ನಿ ಕೂತ್ಕೊಳ್ಳಿ. ಏನಂತ ನಿಮ್ಮ ಹೆಸರು? ನನ್ನ ಹೆಸರು ರಿಜಿಸ್ಟರ್ ಗೋಪಾಲ್ ಅಂತ. ಗೋಪಾಲ್, ಮಿಮಿಕ್ರಿ ರಾಜ್ಗೋಪಾಲ್ ಇದ್ದಾರೆ. ನೀವು ಗೋಪಾಲ್, ಒಂದು ಕೆಲಸ ಮಾಡಿ, ನೀವು ಮಿಮಿಕ್ರಿ ಗೋಪಿ ಅಂತ ಇಟ್ಕೊಳ್ಳಿ ಅಂದರು. ನಾನು ಸರ್ ಅದು ಗೋಪಿ ಅಂತಲೇ ನಾನು ಕರೆಯೋದು ಸರ್, ಎಲ್ಲ ಗೋಪಾಲ್ ಅಂತಿದ್ರು. ಒಳ್ಳೇದಾಯ್ತಲ್ಲ, ಇಟ್ಕೊಳ್ಳಿ ಗೋಪಿ, ಮಿಮಿಕ್ರಿ ಗೋಪಿ ಚೆನ್ನಾಗಿರುತ್ತೆ ಅಂದರು. ಹ್ಞೂ ಸರ್ ಆಯಿತು. ಯಾವ್ದು ಮಾಡ್ತೀರಾ ಆಮೇಲೆ ಅಂದರು. ಮಹೇಶ್ ಕಡೆ ನೋಡಿದೆ. ಸರ್ ಇವರು ಒಂದು ಆವಾಗ ಪೋಷಕ ಪಾತ್ರಗಳು ಅಂತ ನಾವು ಅಂತಿರಲಿಲ್ಲ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ. ಸರ್ ಇವರು ಒಂಥರ ಸೈಡ್ ಆರ್ಟಿಸ್ಟ್ ಸ್ಪೆಷಲಿಸ್ಟ್ ಅಂದರು. ಅವಾಗೆಲ್ಲ ಬಂದರೆ ಸೈಡ್ ಆ್ಯಕ್ಟ್ರವನು, ಇವನು ಸೈಡ್ ಆ್ಯಕ್ಟ್ರು ಅಂತ ಏಕವಚನದಲ್ಲಿ ಹಳ್ಳಿಗಳಲ್ಲಿ ಅಂತಿರಲ್ಲ. ಈ ಮಂಡ್ಯ, ನಮ್ಮ ಮೈಸೂರು, ಚಾಮರಾಜನಗರ ಭಾಷೆಯಲ್ಲಿ ಇವರು ಸೈಡ್ ಆರ್ಟಿಸ್ಟ್ ಸ್ಪೆಷಲಿಸ್ಟ್ ಸರ್ ಅಂದರು. ದಯಾನಂದ್ ಸರ್ ಸೈಡ್ ಆರ್ಟಿಸ್ಟ್ ಸ್ಪೆಷಲಿಸ್ಟ್ ಹಾಗಂದ್ರೆ ಏನ್ರಿ ಅಂದರು. ಅದೇ ಸರ್ ಪೋಷಕ ಪಾತ್ರಗಳದು. ಹೌದಾ, ಯಾರದ್ದು ಮಾಡ್ತೀರಾ ಅಂದರು. ದೊಡ್ಡಣ್ಣಂದು ಮಾಡಿರಲಿಲ್ಲ ಅದುವರೆಗೂ. ಅವತ್ತು ದೊಡ್ಡಣ್ಣಂದು ಬಿಟ್ಟೆ. ಓಹೋ ನಮಸ್ಕಾರ ಕಣಪ್ಪ ದೇವರು, ತಮ್ಮನ್ನ ನೋಡ್ತಾ ಇದ್ರೆ ದಿನ ಬಿದೆ ಸಖಿಸು ದಿನ ಬಿದೆ ಜಿಗ್ ಚಾ ಅದೇ ಫುಲ್ ಖುಷಿ ಆಗ್ಬಿಡ್ತು ಅವ್ರಿಗೆ. ನಾನೊಂಚೂರು ಎಕ್ಸ್ಟ್ರಾ ಹಾಕೊಂಬಿಟ್ಟೆ, ಇನ್ನೊಂದು ವಾಯ್ಸ್ ಮಾಡಬೇಕಿತ್ತು. ಆಮೇಲೆ ದೊಡ್ಡಣ್ಣ ಸರ್ ಎಣ್ಣೆ ಏಟಲ್ಲಿ ಹೆಂಗೆ ಮಾತಾಡ್ತಾರೆ ಅಂತ ಲೋಕಲ್ ಲ್ಯಾಂಗ್ವೇಜಲ್ಲಿ. ಎಣ್ಣೆ ಏಟು, ನೀವು ಸ್ಟೇಜ್ ಮೇಲೆ ಹಂಗೆಲ್ಲ ಹೇಳಬಾರ್ದು, ಎಣ್ಣೆ ಏಟಲ್ಲಿ ಅಂತೆಲ್ಲ ಹೇಳ್ಬಾರ್ದು. ದೊಡ್ಡಣ್ಣ ಅವರು ಕುಡಿತದ ಪಾತ್ರ ಮಾಡಬೇಕಾದ್ರೆ ಹೇಗೆ ಮಾತನಾಡ್ತಾರೆ ಅಂತ ಹೇಳಬೇಕು ಅಂದ್ಬಿಟ್ಟು ಹಿಂಗಂತ ಮಹೇಶ್ ಕಡೆ ಹಿಂಗೆ ನೋಡಿದ್ರು ಟಪ್ ಅಂತ. ಹ್ಞೂ ಸರ್. ಆಮೇಲೆ ರಾಟಿ ಕೋಳಿ ಬೇಕಿರೋ ರಾಟಿ ಕೋಳಿ ತೇರೆ ಬದ್ಮಾಶ್.
ಸಿಗರೇಟ್ ಇಡಪ್ಪ ಲೇಪ್ ಕಡ್ಡಿ ಆಡ್ರಿ ಬಾಪಸ್ತಾರ ನಾಟಿ ಕೋಳಿ ಬೇಕಾದ್ರೆ ನನ್ನ ಮಗನೇ ಒಂದು ಚೂರು ಹಾಕೊಂಬಿಟ್ಟು ತುಂಬ ನೀರು ಹಾಕೊಂಡು ಅದನ್ನೇ ಕುಡಿತೀಯ ನನ್ನ ಮಗನ್ ಫುಲ್ ಬಾಟಲ್ ಜಗ್ 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 ಅಂತ ಇರ್ತಿದ್ರೆ ನನ್ನ ಮಗನ್ ಅಂತ ಮೀಸಿ ಅದನ್ನೆಲ್ಲ ಹಾಕೊಂಡು ಮಾಡಿದ್ದೆ ಫುಲ್ ಖುಷಿ ಆದ್ರೆ ಆಮೇಲೆ ಇನ್ಯಾವ ವಾಯ್ಸ್ ಮಾಡ್ತೀರಂದ್ರು ಸರ್ ಸೃಜನ್ ಅವರ ತಂದೆ ಲೋಕೇಶ್ ಅವ್ರದ್ದು ಲೋಕೇಶ್ ಅವ್ರದ್ದು ಮಾಡಿ ಅಬ್ಬಾ ಏನು ಖುಷಿ ಪಡ್ತಾ ಇದ್ದೀರಾ ಭಾಳ ಖುಷಿ ಆಗ್ತಾ ಇದೆ ಪರಸಂಗದ ಗೆಂಡೆ ತಿಮ್ಮ ಅಂದೆ ಚೆನ್ನಾಗಿದ್ರಿ ಇದು ಆಮೇಲೆ ಇನ್ಯಾವ್ದು ಮಾಡ್ತೀರಿ ಸರ್ ಸತ್ಯಜಿತ್ ಅವರು ಸೈಯದ್ ಮಾಡಿ ನಾನು ಮಾಡೋದು ಏನು ಅಂತ ನಿನಗೆ ಗೊತ್ತಿಲ್ಲ ನನ್ನ ವಿಷಯ ನಿನಗೆ ತಿಳಿದಿಲ್ಲ ಈ ಹುಬ್ಬಳ್ಳಿ ಮಂದಿ ಏನು ಅಂತ ನಿನಗೆ ಗೊತ್ತಿಲ್ಲ ಸರಿಯಾಗಿ ತಿಳ್ಕೊಳ್ಳೋ ಏನು ಮಾಡ್ತಾ ಇದೆಯಾ ನೀನೇನು ಮುಖ ನೋಡ್ತಾ ಇದೆಯಾ ರಮೇಶ ಅಂತ ಶುರು ಹಚ್ಕೊಂಬಿಟ್ಟೆ ಎಲ್ಲ ಒಂಥರ ವಾಯ್ಸ್ ಚೆನ್ನಾಗಿದೆ ಯಾಕೆಂದ್ರೆ ನಾರ್ಮಲ್ ವಾಯ್ಸ್ಗಳು ಪ್ರಮುಖ ಪಾತ್ರಗಳಲ್ಲಿ ಯಾರು ಮಾಡ್ತಾರೆ ಅವ್ರ ವಾಯ್ಸ್ ಎಲ್ಲರೂ ಕ್ಯಾಚ್ ಮಾಡ್ತಾರೆ ಇಲ್ಲ ಡಿಫ್ರೆಂಟ್ ಆಗಿ ವಾಯ್ಸ್ ಇರಬೇಕು ನೀವು ಆ ತರ ಪಾತ್ರಗಳು ಮಾಡ್ಬೋದು ಅಂತ ಮಾಡಿದ್ರಿ ಅವ್ರ ಮುಂದೆ